Hello, my dear students. This is Vijay Shekhar Nayaka JR, Assistant Professor, Vijayanagara Shri Krishna Devara University, Ballari. Friends, today we will discuss session 27 in business law. In this session, I will teach you about essential elements of a valid consideration. In the previous session, we were discussed about third and fourth essential elements of a valid consideration. Third element is consideration may move from promisee or other person. Consideration may be moved from either promisee or any other third party, even it may be from the stranger. Fourth element is consideration may be past, ಪ್ರೆಸೆಂಟ್ ಆರ್ ಫ್ಯೂಚರ್. ಕನ್ಸಿಡರೇಷನ್ ಅನ್ನೋದು ಹಿಂದೆ ಬಂದಿರ್ಬೋದು ಅಥವಾ ಪ್ರಸ್ತುತ ಬರೋದಾಗಿರ್ಬೋದು ಅಥವಾ ಮುಂದೆ ಬರೋದಾದರೂ ಆಗಿರ್ಬೋದು. ಈ ಥರ್ಡ್ ಆ್ಯಂಡ್ ಫೋರ್ತ್ ಎಸೆನ್ಷಿಯಲ್ ಎಲಿಮೆಂಟ್ಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಐದನೇ ಎಲಿಮೆಂಟಿಂದ ಏನು ಅದರ್ ಎಲಿಮೆಂಟ್ಸ್ ಇದೆಯಲ್ವ ಅದನ್ನು ನಾವು ಈ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ದ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್ ಇಸ್ ಟು equip you with comprehensive provision or essential elements of a valid consideration. By the end of this session, you will understand the other essential elements of a valid consideration. We'll go to the fifth essential element of a valid consideration. It is consideration may be positive or negative. Consideration ಅನ್ನೋದು ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು. Consideration may be to do positive things or acts, and also may be negative thing, that is not doing or abstaining from doing something. ಇಲ್ಲಿ ಕನ್ಸಿಡರೇಷನ್ ಅನ್ನೋದು ಏನಾದರೂ ಮಾಡೋದಾದರೂ ಆಗಿರ್ಬೋದು ಅಥವಾ ಏನಾದರೂ ಮಾಡದೇನಿರೋದಾದರೂ ಆಗಿರ್ಬೋದು. ಟು ಡೂ ಸಮಥಿಂಗ್ ಆರ್ ನಾಟ್ ಟು ಡೂ ಸಮಥಿಂಗ್ ಆಗಿರ್ಬೋದು. ಇಲ್ಲಿ ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು. ಬೋತ್ ಆರ್ ಅಕ್ಸೆಪ್ಟಬಲ್ ಫಾರ್ ದ valid consideration. For example, X agree to deliver goods worth of rupees 5,000 to Y on receipt of the said price. ಈಗ ಎಕ್ಸ್ ಅನ್ನೋನು ಏನು ಮಾಡ್ತಾ ಇದ್ದಾನೆ, ವೈ ಅನ್ನೋನ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾನೆ. ಏನು 5,000 ರೂಪೀಸ್ ಗೂಡ್ಸ್ನ ಅವನು ಸೇಲ್ ಮಾಡ್ತಾನೆ, ಡೆಲಿವರ್ ಮಾಡ್ತಾನೆ. ಅದನ್ನು ಡೆಲಿವರಿ ಮಾಡೋದಕ್ಕೆ ವೈ ಏನು ಮಾಡಬೇಕು, 5,000 ರೂಪೀಸ್ ಪೇ ಮಾಡಬೇಕು. ಇಲ್ಲಿ ಕ್ಲಿಯರಾಗಿ ಏನು ಮಾಡ್ತಾ ಇದೆ, ಎಷ್ಟು ಅಮೌಂಟ್ ಆಫ್ ಗೂಡ್ಸ್ನ ನಾನು ಡೆಲಿವರಿ ಮಾಡ್ತಾ ಇದ್ದೀನಿ, ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿದೆ. ಸೊ ಹಿಯರ್ ಕನ್ಸಿಡರೇಷನ್ ಈಸ್ ವೆರಿ ಕ್ಲಿಯರ್. ಈ ಥರ ಇದ್ದರೆ ನಾವು ಇದನ್ನು ಪಾಸಿಟಿವ್ ಕನ್ಸಿಡರೇಷನ್ ಅಂತ ನಾವು ಕರಿತೀವಿ. ಸೊ ಇನ್ ಕೇಸ್ ಇಟ್ ಮೇ ಆಲ್ಸೋ ನೆಗೆಟಿವ್ ಥಿಂಗ್. ಫಾರ್ ಎಕ್ಸಾಂಪಲ್, ಎ ಪ್ರಾಮಿಸ್ ಆಫ್ not filing a suit against B, his debtor on B's promise to pay higher rate of interest. ಈಗ ಬಿ ಅನ್ನೋನೇನು ಈಸ್ ಅ ಡೆಟಾರು, ಅವನೇನು ಮಾಡಬೇಕಾಗಿದೆ, ಎ ಅನ್ನೋನಿಗೆ ದುಡ್ಡು ಕೊಡಬೇಕಾಗಿದೆ. ಈಗ ಬಿ ಏನು ಮಾಡ್ತಾ ಇದ್ದಾನೆ, ಪ್ರಾಮಿಸ್ ಮಾಡ್ತಾ ಇದ್ದಾನೆ ಎಗೆ, ನೀನು ಒಂದು ವೇಳೆ ನನ್ನ ಮೇಲೆ ಏನಾದರೂ ಕೇಸ್ ಹಾಕಲಿಲ್ಲ ಅಂತಂದರೆ ನಾನು ನಿನಗೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಅವನು ಕೇಸ್ ಹಾಕ್ಬೋದು, ಹಾಕ್ದೇನೆ ಇರ್ಬೋದು. ಸೊ ಹಾಗಾಗಿ ಈ ಥರ ಕನ್ಸಿಡರೇಷನ್ ಏನಾದ್ರು ಇದ್ದರೆ ಇದನ್ನು ನಾವೇನಂತ ಕರಿತೀವಿ, ನೆಗೆಟಿವ್ ಕನ್ಸಿಡರೇಷನ್ ಅಂತ ಕರಿತೀವಿ. ಬೋತ್ ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್, ಬೋತ್ ಆರ್ ಕನ್ಸಿಡರ್ಡ್ ಫಾರ್ ದ ವ್ಯಾಲಿಡ್ ಕನ್ಸಿಡರೇಷನ್. ಇದು ಫಿಫ್ತ್ ಎಲಿಮೆಂಟ್ ಆಫ್ ಎ ವ್ಯಾಲಿಡ್ ಕನ್ಸಿಡರೇಷನ್. ದೆನ್ ಸಿಕ್ಸ್ತ್ ಎಲಿಮೆಂಟ್ ಈಸ್ ಕನ್ಸಿಡರೇಷನ್ ನೀಡ್ ನಾಟ್ ಬಿ ಅಡಿಕ್ವೇಟ್. ಕನ್ಸಿಡರೇಷನ್ ಅನ್ನೋದು ಸಾಕಷ್ಟು ಅಥವಾ ಸಮರ್ಪಕವಾಗಿ ಇರಬೇಕು ಅಂತೇನು ಇಲ್ಲ. ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಕಾಂಟ್ರಾಕ್ಟ್ ಆ್ಯಕ್ಟ್ ದೇರ್ ಮಸ್ಟ್ ಬಿ ಎ ಕನ್ಸಿಡರೇಷನ್ ಫಾರ್ ದ ವ್ಯಾಲಿಡ್ ಕಾಂಟ್ರಾಕ್ಟ್. ವಿತೌಟ್ ಕನ್ಸಿಡರೇಷನ್ ಕಾಂಟ್ರಾಕ್ಟ್ ವಿಲ್ ಬಿಕಮ್ಸ್ ಆನ್ ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಆರ್ ಎ ವಾಯ್ಡ್ ಅಗ್ರಿಮೆಂಟ್ಸ್ ಆಗುತ್ತೆ. ಸೊ ಈ ಕನ್ಸಿಡರೇಷನ್ ಏನಿದೆಯಲ್ವಾ, ಕನ್ಸಿಡರೇಷನ್ ಮೀನ್ಸ್ ಗೆಟ್ ಸಮಥಿಂಗ್ ಇನ್ ರಿಟರ್ನ್ for doing something to the others. So that consideration
need not be adequate or equal in value to something given. ನಾವೇನು ಸಮಥಿಂಗ್ ಬೆನಿಫಿಟನ್ನು ಬೇರೆಯವ್ರಿಗೆ ಕೊಡ್ತೀವಿ ಅಷ್ಟೇ ವ್ಯಾಲ್ಯೂ ನಮಗೆ ರಿಟರ್ನ್ ಬರಬೇಕು ಅಂತೇನು ಇಲ್ಲ. ಸೊ ಇಟ್ ಶುಡ್ ಬಿ ರಿಯಲ್ ಆ್ಯಂಡ್ ನಾಟ್ ಇಲ್ಯೂಜರಿ. ಇಲ್ಲಿ ಕನ್ಸಿಡರೇಷನ್ ಅನ್ನೋದು ಏನಿದೆಯಲ್ವ, ಕನ್ಸಿಡರೇಷನ್ನು ನೈಜವಾಗಿರಬೇಕು, ಅದು ಭ್ರಮೆ ರೂಪದಲ್ಲಿ ಇರಬಾರ್ದು. ಇಟ್ ಶುಡ್ ಬಿ ದ ರಿಯಲ್, ನಾಟ್ ದ ಇಲ್ಯೂಜರಿ. ಥ್ರೋ ದ ಇನ್ಯಾಡಿಕ್ವೆಸಿ ಆಫ್ ದ ಕನ್ಸಿಡರೇಷನ್ ವಿಲ್ ನಾಟ್ ಇನ್ವ್ಯಾಲಿಡೇಟ್ ಎ ಕಾಂಟ್ರಾಕ್ಟ್. ಇಲ್ಲಿ ಒಂದು ವೇಳೆ ಅಸಮರ್ಪಕವಾಗಿ ಏನಾದರೂ ಇದ್ದರೆ ಕನ್ಸಿಡರೇಷನ್ನು, ಅದು ಕಾಂಟ್ರಾಕ್ಟನ್ನು ಇನ್ವ್ಯಾಲಿಡೇಟ್ ಏನು ಮಾಡೋದಿಲ್ಲ, ಅದು ಕೂಡ ಅಕ್ಸೆಪ್ಟಬಲ್ ಆಗುತ್ತೆ. ಅಡಿಕ್ವೆಸಿ ಆಫ್ ದ ಕನ್ಸಿಡರೇಷನ್ ವಿಲ್ ಹ್ಯಾವ್ ಟು ಬಿ ಟೇಕನ್ ಇನ್ ಟು ಅಕೌಂಟ್ ಬೈ ದ ಕೋರ್ಟ್ ಇನ್ ಡಿಟರ್ಮೈನಿಂಗ್ ದ ಕ್ವಶನ್ ವೆದರ್ ದ ಕಾನ್ಸೆಂಟ್ ಆಫ್ ದ ಪ್ರಾಮಿಸರ್ ವಾಸ್ ಫ್ರೀಲಿ ಗಿವೆನ್ ಆರ್ ನಾಟ್. ಇಲ್ಲಿ ಕೋರ್ಟ್ ಏನಾದರೂ ದೇ ವಾಂಟ್ ಟು ನೋ ವೆದರ್ ದ ಪ್ರಾಮಿಸ್ ಈಸ್ ಗಿವೆನ್ ವಿತ್ ಫ್ರೀ ಕಾನ್ಸೆಂಟ್ ಆರ್ ನಾಟ್ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ದೇ ವಿಲ್ ಚೆಕ್ ದ ಅಡಿಕ್ವೆಸಿ ಆಫ್ ದ ಕನ್ಸಿಡರೇಷನ್. ಇಲ್ಲಿ ಅಡಿಕ್ವೆಸಿ ಆಫ್ ದ ಕನ್ಸಿಡರೇಷನ್ ಏನಿದೆಯಲ್ವ, ಇದಕ್ಕೆ ದೇರ್ ಆರ್ 2 ಎಕ್ಸೆಪ್ಷನ್ಸ್. ಫಸ್ಟ್ ಒನ್ ಈಸ್ ಮೈನರ್ಸ್ ಕಾಂಟ್ರಾಕ್ಟ್. ಒಂದು ವೇಳೆ ನಾವೇನಾದರೂ ಅಪ್ರಾಪ್ತರ ಜೊತೆ ಏನಾದರೂ ಅಗ್ರಿಮೆಂಟನ್ನು ಏನಾದರೂ ಮಾಡಿಕೊಂಡಿದ್ರೆ ಆಗ ಕೋರ್ಟ್ ಏನಪ್ಪ ಮಾಡುತ್ತಂದರೆ, ಕೋರ್ಟ್ ವಿಲ್ ಕನ್ಸಿಡರ್ ದ ಅಡಿಕ್ವೆಸಿ ಆಫ್ ದ ಕನ್ಸಿಡರೇಷನ್. ವೈ? ಬಿಕಾಸ್ ದೇರ್ ಈಸ್ ಎ ಮೋರ್ ಚಾನ್ಸಸ್ ದಟ್ ಮೈನರ್ ಮೇ ಬಿ ಮಿಸ್ಗೈಡೆಡ್, ಚೀಟೆಡ್ or agreeing the least price as consideration for the valuable property. In such cases, court will consider the adequacy of the consideration and protect the interest of the minors. ಹಾಗಾಗಿ ಆಗ ಅಡಿಕ್ವೆಸಿಯನ್ನು ಕೋರ್ಟ್ ಕನ್ಸಿಡರ್ ಮಾಡಿ ಇದು ಫ್ರೀಯಾಗಿ ಕಾನ್ಸೆಂಟನ್ನು ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ದಿಸ್ ದ ಫಸ್ಟ್ ಎಕ್ಸೆಪ್ಷನ್. ಸೆಕೆಂಡ್ ಎಕ್ಸೆಪ್ಷನ್ ಈಸ್ ಅನ್ಫೇರ್ ಅಡ್ವಾಂಟೇಜ್ ಇನ್ ಕೇಸ್ ಆಫ್ ದ ಸ್ಪೆಷಲ್ ರಿಲೇಷನ್ಶಿಪ್. ವಿಶೇಷವಾದಂತಹ ಒಂದು ಸಂಬಂಧಗಳಲ್ಲಿ ಅನ್ಯಾಯಯುತವಾಗಿ ಏನಾದರೂ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದರೆ ಅಂಥ ಟೈಮಲ್ಲೂ ಕೂಡ ಕೋರ್ಟ್ ಏನು ಮಾಡುತ್ತೆ, ಅಡಿಕ್ವೆಸಿನ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಕಾಂಟ್ರಾಕ್ಟನ್ನು ಅಕ್ಸೆಪ್ಟ್ ಮಾಡಬೇಕಾ ಇಲ್ವ ಅನ್ನೋದನ್ನು ಅವರು ಡಿಸಿಷನ್ ಕೊಡ್ತಾರೆ. ದೇರ್ ಈಸ್ ಎ ಚಾನ್ಸಸ್ ಆಫ್ ದ ಅನ್ಡ್ಯೂ ಇನ್ಫ್ಲುಯೆನ್ಸ್ ಆ್ಯಂಡ್ ಎ ಕೋಯರ್ಷನ್ ಇನ್ ಗೆಟಿಂಗ್ ದ ಕಾನ್ಸೆಂಟ್ ಆಫ್ ದ ಸ್ಪೆಷಲ್ ರಿಲೇಟೆಡ್ ಪರ್ಸನ್ಸ್. ಕೆಲವೊಂದು ವಿಶೇಷ ಒಂದು ಸಂಬಂಧ ಏನಾದರೂ ಇದ್ದರೆ ಅನಗತ್ಯವಾಗಿ ಪ್ರಭಾವವನ್ನು ಬೀರಿ ಅಥವಾ ಅವ್ರನ್ನೇನಾದರೂ ಬಲಾತ್ಕಾರವನ್ನು ಮಾಡಿ ಏನು ಮಾಡಿರ್ಬೋದು, ಕಾನ್ಸೆಂಟನ್ನು ತೊಗೊಂಡಿರ್ಬೋದು, ಒಪ್ಪಿಗೆಯನ್ನು ಪಡ್ಕೊಂಡಿರ್ಬೋದು. ಅಂಥ ಟೈಮಲ್ಲಿ ಕೋರ್ಟ್ ಏನು ಮಾಡತ್ತಂದರೆ, ಇಫ್ ದ ಕಾನ್ಸೆಂಟ್ ಈಸ್ ನಾಟ್ ಫ್ರೀ ಆ್ಯಂಡ್ ಅಡಿಕ್ವೇಟ್, ಕೋರ್ಟ್ ಟೇಕ್ ನೋಟ್ ಆಫ್ ಸಚ್ ಕೇಸಸ್. ಆಗ ಅಂಥ ಕಾಂಟ್ರಾಕ್ಟನ್ನು ಏನು ಮಾಡ್ಬೋದು, ಇನ್ವ್ಯಾಲಿಡೇಟ್ ಮಾಡ್ಬೋದು. ಸೊ ದಿಸ್ ಈಸ್ ದ 6th essential element of a valid consideration. Consideration need not be adequate, but ಅದಕ್ಕೆ ಎಕ್ಸೆಪ್ಷನ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. 7th important essential element is consideration must be real. Consideration must be real, not illusory, not impossible, not uncertain and not ambiguous. ಇದು ಕನ್ಸಿಡ್ರೇಷನ್ ಅನ್ನೋದು ನೈಜವಾಗಿರಬೇಕು, ಅದು ಭ್ರಮಾತ್ಮಕವಾಗಿರಬಾರ್ದು, ಅಸಾಧ್ಯವಾಗಿರಬಾರ್ದು, ಅನಿಶ್ಚಿತವಾಗಿರಬಾರ್ದು ಅಥವಾ ಅಸ್ಪಷ್ಟವಾಗಿರಬಾರ್ದು. ಕನ್ಸಿಡ್ರೇಷನ್ ಮಸ್ಟ್ ಬಿ ರಿಯಲ್, ನಾಟ್ ಕನ್ಸಿಸ್ಟ್ ಇಂಪಾಸಿಬಲ್ ಪ್ರಾಮಿಸಸ್, ನಾಟ್ ಟು ಬಿ ಇಲ್ಯೂಷರಿ. ಅದು ಅಸ್ಪಷ್ಟವಾಗಿರಬಾರ್ದು, ಭ್ರಮವಾಗಿರಬಾರ್ದು. ಇಲ್ಲಿ ದೇರ್ ಆರ್ 2 types ಆಫ್ ಇಂಪಾಸಿಬಿಲಿಟೀಸ್. ಇಲ್ಲಿ ಇಂಪಾಸಿಬಿಲಿಟಿ ಅಂತಂದರೆ ಯಾವ ಕೆಲಸ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾನೆ ಅದು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಇಲ್ಲಿ ಇಂಪಾಸಿಬಿಲಿಟಿನಲ್ಲಿ ದೇರ್ ಆರ್ 2 types ಆಫ್ ಇಂಪಾಸಿಬಿಲಿಟಿ: ಫಿಸಿಕಲ್ ಇಂಪಾಸಿಬಿಲಿಟಿ ಆ್ಯಂಡ್ ಲೀಗಲ್ ಇಂಪಾಸಿಬಿಲಿಟಿ. ಫಿಸಿಕಲ್ ಇಂಪಾಸಿಬಿಲಿಟಿ ಇಸ್ ದಟ್ ದ ಆ್ಯಕ್ಟ್ಸ್ ವಿಚ್ ಆರ್ ಫಿಸಿಕಲಿ ಇಂಪಾಸಿಬಲ್ ಟು ಪರ್ಫಾರ್ಮ್ ಆರ್ ಮೇಕ್ ಇಟ್ ರಿಯಲಿ ಹ್ಯಾಪನ್. ಸೊ ಏನು ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೇನೆ ಅದನ್ನು ನಿಜವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ನಾವು ಅದನ್ನು ಫಿಸಿಕಲ್ ಇಂಪಾಸಿಬಿಲಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿತ್ಯಾನಂದ ಪ್ರಾಮಿಸಸ್ ಟು ಕನ್ವರ್ಟ್ ಬ್ರಾಸ್ ಇಂಟು ಗೋಲ್ಡ್ ಬೈ ಮಂತ್ರಾಸ್. ಈಗ ನಿತ್ಯಾನಂದ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ನಾನು ಕಂಚನ್ನು
ಕಂಚನ ನಾನು ಚಿನ್ನವನ್ನಾಗಿ ಪರಿವರ್ತಿಸ್ತೀನಿ ಮಂತ್ರಗಳ ಮೂಲಕ ಅಂತ ಏನಾದರೂ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಬಿಕಮ್ಸ್ ಎನ್ ಇಲ್ಯೂಷರಿ. ದ ಪ್ರಾಮಿಸ್ ಈಸ್ ಇಲ್ಯೂಷರಿ. ಯಾಕಂದರೆ ಕಂಚು ಏನಿದೆಯಲ್ಲ ಅದನ್ನು ಬಂಗಾರವನ್ನಾಗಿ ನಾವು ಕನ್ವರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ಇಂಥ ಪ್ರಾಮಿಸ್ ಏನಾದರೂ ಇದ್ದರೆ ಅದನ್ನು ನಾವು ಫಿಸಿಕಲ್ ಇಂಪಾಸಿಬಿಲಿಟಿ ಅಂತ ನಾವು ಕರಿತೀವಿ. ಸೆಕೆಂಡ್ ಒನ್ ಲೀಗಲ್ ಇಂಪಾಸಿಬಿಲಿಟಿ. some cases contracts are not possible to discharge as per the legal rules. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಅನ್ನೋನು ವೈ ಅನ್ನೋನಿಗೆ ಒಂದು 5,000 rupees ಅಮೌಂಟ್ ಪೇ ಮಾಡಬೇಕಾಗಿದೆಯಪ್ಪ. ಇಲ್ಲಿ ಕಾಂಟ್ರಾಕ್ಟ್ ಆಗಿರೋದು ಯಾರ್ಯಾರ ಮಧ್ಯೆ? ಎಕ್ಸ್ ಆ್ಯಂಡ್ ವೈ ಮಧ್ಯೆ. ಒಂದು ವೇಳೆ ಈ ವೈ ಏನಿದಾನಲ್ವ, ವೈಗೆ ಒಬ್ಬ ಅಸಿಸ್ಟೆಂಟ್ ಇದ್ದಾನೆ ಜೆಡ್ ಅಂತ ಅಂದ್ಕೊಳ್ಳೋಣ. ಈಗ ಎಕ್ಸ್ ಏನಾದರೂ ಜೆಡ್ಡನ್ನು ರಿಕ್ವೆಸ್ಟ್ ಮಾಡಿ, ನೀನು ನನಗೇನಾದರೂ ಡಿಸ್ಚಾರ್ಜ್ ಫ್ರಮ್ ಡೆಟ್ ಏನಾದರೂ ಮಾಡಿದರೆ ನಾನು ನಿನಗೆ ಒಂದು 500 ರೂಪಾಯಿ ಕೊಡ್ತೀನಿ ಅಂತ ಏನಾದರೂ ಲಂಚ ಕೊಡ್ತೀನಿ ಅಂತ ಏನಾದರೂ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಇದನ್ನು ನಾವೇನಂತ ಕರಿತೀವಿ? ಲೀಗಲ್ ಇಂಪಾಸಿಬಿಲಿಟಿ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಡೆಟ್ ಏನಿದೆಯಲ್ವ, ಡೆಟ್ಟು ವೈಗೆ ಕೊಡಬೇಕಾಗಿದೆ ಎಕ್ಸು, ಅವನು ಯಾವುದೇ ಕಾರಣಕ್ಕೂ ಅದರಿಂದ ಡಿಸ್ಚಾರ್ಜ್ ಆಗೋದಕ್ಕೆ ಆಗೋದಿಲ್ಲ. ಸೊ ದಟ್ ಇಂತಹ ಏನಾದರೂ ಪಾಸಿಬಿಲಿಟೀಸ್ ಇದ್ದರೆ ನಾವು ಅದನ್ನು ಲೀಗಲ್ ಇಂಪಾಸಿಬಿಲಿಟೀಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ 7th essential element of a valid consideration. And 8th one is consideration must be lawful. ಕನ್ಸಿಡರೇಷನ್ ಅನ್ನೋದು ಕಾನೂನಾತ್ಮಕವಾಗಿರಬೇಕು, ಕಾನೂನು ಬಾಹಿರವಾಗಿರಬಾರದು. ಸೊ ಇಟ್ ಮಸ್ಟ್ ನಾಟ್ ಬಿ ಇಲ್ಲೀಗಲ್ ಆರ್ ಎ ಅನ್ಲಾಫುಲ್. ಕಾನೂನು ಬಾಹಿರವಾಗಿ ಇರಬಾರ್ದು. ಅಕಾರ್ಡಿಂಗ್ ಟು ಸೆಕ್ಷನ್ 10 ಆಫ್ ದ ಕಾಂಟ್ರಾಕ್ಟ್ ಆ್ಯಕ್ಟ್, ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಇಫ್ ದೇ ಆರ್ ಮೇಡ್ ಫಾರ್ ಎ ಲಾಫುಲ್ ಕನ್ಸಿಡರೇಷನ್. ಯಾವ ಅಗ್ರಿಮೆಂಟ್ಸನ್ನು ನಾವು ಲಾಫುಲ್ ಕನ್ಸಿಡರೇಷನ್ಗೆ, ಕಾನೂನಾತ್ಮಕವಾದಂತಹ ಪರಿಹಾರಕ್ಕೆ ನಾವು ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲವನ್ನು ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಸೆಕ್ಷನ್ 23 ಏನಿದೆಯಲ್ವ, ಇಟ್ ವಿಲ್ ಸ್ಟೇಟ್ ಸಮ್ ಕಂಡೀಷನ್ ದಟ್ ಕನ್ಸಿಡರೇಷನ್ ಈಸ್ ಅನ್ಲಾಫುಲ್. ಯಾವಾಗ ಕನ್ಸಿಡರೇಷನ್ ಅನ್ಲಾಫುಲ್ ಏನೋ ಆಗುತ್ತೆ ಅನ್ನುವಂತಹ ಕೆಲವೊಂದು ಕಂಡೀಷನ್ಸ್ ಇದೆ. ಕಂಡೀಷನ್ ಯಾವ್ಯಾವ ಅಂತಂದರೆ, ಫಸ್ಟ್ ಒನ್ ಈಸ್ ವೆನ್ ಇಟ್ ಈಸ್ ಫರ್ಬಿಡನ್ ಬೈ ಲಾ. ಕೆಲವೊಂದು ಕಾನೂನಾತ್ಮಕವಾಗಿ ನಿಷೇಧಿಸಿರುವಂತಹ ಕೆಲಸಗಳನ್ನು ಮಾಡ್ತೀವಿ ಅಂತ ಏನಾದರೂ ಒಪ್ಕೊಂಡಿದ್ರೆ ಆಗ ಕನ್ಸಿಡರೇಷನ್ ಬಿಕಮ್ಸ್ ಆ್ಯನ್ ಅನ್ಲಾಫುಲ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ವೆನ್ ಇಟ್ ಈಸ್ ಆಫ್ ಸಚ್ ಎ ನೇಚರ್ ದಟ್ ಇಫ್ ಪರ್ಮಿಟೆಡ್ ಇಟ್ ವುಡ್ ಡಿಫೀಟ್ ದ ಪ್ರಾವಿಷನ್ಸ್ ಆಫ್ ಲಾ. ಕಾನೂನಿನ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿ ನಾವೇನಾದರೂ ಮಾಡ್ತೀವಿ ಅಂತಂದರೆ ಅದು ಅನ್ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, ವೆನ್ ಇಟ್ ಈಸ್ ಎ ಫ್ರಾಡುಲೆಂಟ್, ಮೋಸ ಮಾಡಿ ಏನಾದರೂ ಕನ್ಸಿಡ್ರೇಷನನ್ನು ಪೇ ಮಾಡ್ತೀವಿ ಅಂತಂದರೆ ಅದು ಕೂಡ ಏನಾಗುತ್ತೆ? ಅನ್ಲಾಫುಲ್ಲು ಕನ್ಸಿಡ್ರೇಷನ್ ಆಗುತ್ತೆ. ವೆನ್ ಇಟ್ ವಿಲ್ ಇನ್ವಾಲ್ವ್ ಆ್ಯನ್ ಇಂಜುರಿ ಟು ದ ಪರ್ಸನ್ ಆರ್ ಎ ಪ್ರಾಪರ್ಟಿ ಆಫ್ ದ ಅನದರ್. ಬೇರೆ ವ್ಯಕ್ತಿಗೆ ಅಥವಾ ಬೇರೆಯವರ ಆಸ್ತಿಗೆ ಏನಾದರೂ ತೊಂದರೆ ಮಾಡೋದನ್ನು ಒಳಗೊಂಡಿದ್ರೆ ಅದೇನಾಗುತ್ತೆ? ಅನ್ಲಾಫುಲ್ ಕನ್ಸಿಡ್ರೇಷನ್ ಆಗುತ್ತೆ. ವೆನ್ ದ ಕೋರ್ಟ್ ಕನ್ಸಿಡರ್ ಇಟ್ ಟು ಬಿ ಇಮ್ಮಾರಲ್ ಆರ್ ಅಗೇನ್ಸ್ಟ್ ಟು ದ ಪಬ್ಲಿಕ್ ಪಾಲಿಸಿ. ಕೋರ್ಟ್ ಏನಾದರೂ ಇದು ಅನೈತಿಕ ಮತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡುವಂಥ ಕೆಲಸ ಅಂತ ಏನಾದರೂ ಕೋರ್ಟ್ ಪರಿಗಣಿಸಿದರೆ ಆಗ ಅದು ಕೂಡ ಏನಾಗುತ್ತೆ? ಅನ್ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ. ಇನ್ ಸಮ್ ಕೇಸಸ್ ದ ಕನ್ಸಿಡರೇಷನ್ ಆಫ್ ದ ಒನ್ ಪಾರ್ಟಿ ಈಸ್ ಲೀಗಲ್ ಆ್ಯಂಡ್ ಅದರ್ ಪಾರ್ಟಿ ಈಸ್ ಇಲ್ಲೀಗಲ್. ಈಗ ಒಬ್ಬ ವ್ಯಕ್ತಿ ಲೀಗಲ್ ಆಗಿ ಕಾನೂನಿನ ಪ್ರಕಾರ ಮಾಡೋದಾಗಿರ್ಬೋದು, ಬೇರೊಬ್ಬ ವ್ಯಕ್ತಿ ಕಾನೂನು ಬಾಹಿರವಾಗಿ ಏನಾದರೂ ಮಾಡ್ತಿದ್ರೆ ಇಲ್ಲಿ ಇನ್ ಸಚ್ ಕೇಸಸ್ whole contract becomes an void or invalid if the unlawful part cannot be separated from the lawful part. ಹಾಗಾಗಿ ಅಂಥ ಕನ್ಸಿಡರೇಷನ್ ಕೂಡ ಏನಂತ ಕನ್ಸಿಡರ್ ಮಾಡ್ತೀವಿ? ಅನ್ಲಾಫುಲ್ ಕನ್ಸಿಡರೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ದ 8th element of a valid consideration. And last element is consideration must have some value in the eyes of law. ಕಾನೂನಿನ ದೃಷ್ಟಿಯಲ್ಲಿ ಕೆಲವು ಮೌಲ್ಯವನ್ನು ಪರಿಹಾರ ಹೊಂದಿರಬೇಕು. ಕನ್ಸಿಡರೇಷನ್ ಮಸ್ಟ್ ಬಿ ಲಾಫುಲ್, ರಿಯಲ್ ಆ್ಯಂಡ್ ಎನ್ಫೋರ್ಸೇಬಲ್ ಬೈ ದ ಲಾ. ಕಾನೂನು ಒಪ್ಪಿಕೊಳ್ಳೋ ಥರನೇ ನಾವು ಕನ್ಸಿಡರೇಷನನ್ನು ಫಿಕ್ಸ್ ಮಾಡಬೇಕು. ಇಲ್ಲಿ ಸಮ್ ಪಾರ್ಟಿ, some right, interest or property accruing to one party and some loss or responsibility can be undertaken by the other party. There must be an benefit to the one party and there must be an loss to the other party. ಹೀಗಿದ್ರೆ ಮಾತ್ರ ಕನ್ಸಿಡರೇಷನ್ ಏನಾಗುತ್ತೆ? ಕಾನೂನಿನ ಪ್ರಕಾರ ಅಕ್ಸೆಪ್ಟಬಲ್ ಆಗುತ್ತೆ. ದೀಸ್ ಆರ್ ದ
various essential elements of a valid consideration. If you require more information, go through with these references. Thank you. Have a good day.